ಇತ್ತೀಚಿನ ದಿನಗಳಲ್ಲಿ ಎಲ್ಲರದ್ದು ಮಾರ್ಗಗಳು ಬದಲಾಗಿದೆ, ಆದರೂ ಆ ಪ್ರೀತಿ ವಿಶ್ವಾಸ ಹಾಗೇ ಇದೆ ಅಂತ ಭಾವಿಸ್ತಾ, ಮತ್ತು ಇವರು ನನ್ನ ಸಮ್ಮೇಳನ ಮಾಡಿ ಆಲೂರು ಕೇಂದ್ರ ಸಾಹಿತ್ಯ ತಾಲೂಕು ಸಮ್ಮೇಳನ ಮಾಡಿ ನನ್ನನ್ನು ಸರ್ವಾಧ್ಯಕ್ಷ ಮಾಡಿ ದೂರಿಯಾಗಿ ನಡೆಸ್ಕೊಂಡು ನನ್ನನ್ನು ಗೌರವಿಸಿದ್ದಾರೆ. ಹಾಗೆ ನಮ್ಮ ಮಹಿಳೆಯರ ಶೈಲಜಾ ಹಾಸನ ಅವರ ನೇತೃತ್ವದಲ್ಲಿ ಒಂದು ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿ ಬೆಳ್ಳಿ ವೃತ್ತದಲ್ಲಿ ಮೆರವಣಿಗೆ ಮಾಡಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದರು. ಅದಂತೂ ಭೂತ ಭವಿಷ್ಯಕ್ಕೆ ಆಯಿತು. ಹಾಗಾಗಿ ನಾನು ನೆನಪಿಸ್ಕೋಬೇಕು ಅಂತಂದರೆ ಇವರೆಲ್ಲರ ಪ್ರೀತಿಯಿಂದ ನಾನು ಒಂದು ಶಕ್ತಿಯಾಗಿದ್ದೀನಿ ಅಂತ ಅನಿಸುತ್ತೆ. ಮತ್ತು ಇವಾಗ ಅನಂತರಾಜ್ ಅವ್ರಿಗೆ, ಗಣೇಶ್ ಅವ್ರಿಗೆ, ಮತ್ತು ವೆಂಕಟೇಶ್ ಅವರು ಅಷ್ಟೇ ತುಂಬ ಅಭಿಮಾನ. ಮತ್ತು ಅವರ ತಂದೆ ಕಾಲದಲ್ಲಿ ನಮಗೆ ತುಂಬ ಪರಿಚಯ. ನಾವು ಸಕಲೇಶ್ಪುರದಿಂದ ಬಂದರೆ ಇವ್ರ ಮನೆಗೆ ಊಟಕ್ಕೆ ಬರ್ತಾಯಿದ್ದಿದ್ದು ಚಿಕ್ಕ ಹುಡುಗರಲ್ಲಿ. ನಮ್ಗೆ ಗೊತ್ತಾಗಿ ಯಾರ ಮನೆಗೆ ಹೋಗ್ಬೇಕು ಅಂತಲೇ ಗೊತ್ತಿರಲಿಲ್ಲ. ಸೀದಾ ಇವ್ರ ಮನೆಗೆ ಬರ್ತಿದ್ವಿ, ಇಲ್ಲಿ ಸತ್ಯನಾರಾಯಣ ಅಂತ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಯಾರು ಕರಿಬೇಕು ಅಂತಲೇ ಇರಲಿಲ್ಲ. ಅವತ್ತಿನ ಸಾಮಾಜಿಕ ಪರಿಸ್ಥಿತಿ ಬೇರೆ. ಇವತ್ತು ಯಾರನ್ನಾದ್ರು ಮಾತಾಡ್ಸ್ಬೇಕಾದ್ರೂ 10 ಸತಿ ಯೋಚನೆ ಮಾಡಬೇಕಂತ ಸಂದರ್ಭಗಳಿದೆ. ಆದರೆ ಕಾಲದ ಜೊತೆಯಲ್ಲಿ ನಾವೆಲ್ಲವನ್ನು ಸಹಜವಾಗಿ ತಗೊಂಡು ಮುನ್ನಡಿಬೇಕಾಗಿದೆ. ಈ ಒಂದು ರಂಗಕಲೆ ಹಾಸನದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಿ ಶ್ವೇತಾ, ರಾಣಿ ಮತ್ತು ನೀವೆಲ್ಲರೂ, ಜಯಲಕ್ಷ್ಮಿ ಅವರಂತೂ ಎಲ್ಲದರಲ್ಲೂ ಇರ್ತಾರೆ. ಹಾಗೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಮುನ್ನುಗ್ಗಿ ಕೆಲಸ ಮಾಡಿ ಕೊಟ್ರೇಶ್ ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿನ ಅದು ರಾಜ್ಯ ಅಂತಾರಾಷ್ಟ್ರೀಯವಾಗೂ ಬೆಳೆಸ್ತಾ ಇದ್ದಾರೆ. ಹಾಸನದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯ ಕಲೆಯ ತವರೂರಾದರೂ ಕಲೆ ಸಾಹಿತ್ಯದಲ್ಲಿ ಒಂದು ನಾವು ಪೂರ್ವೋದ್ಯಮಕ್ಕೆ ಬಂದ ಸಂದರ್ಭದಲ್ಲಿ 1975-76ನೇ ಇಸ್ವಿಯಲ್ಲಿ ತುಂಬ ಒಂದು ಹಿನ್ನಡೆಯಿತ್ತು. ಆದರೆ ಇವರೆಲ್ಲರ ಸಹಕಾರದಿಂದ ಮುನ್ನೆಲೆಗೆ ಬಂದಿದೆ. ಇಷ್ಟು ಜನ ಯಾರೂ ಕರೆದಲ್ಲಿ ಅವರೇ ಇಷ್ಟಪಟ್ಟು ಬಂದಿದ್ದೀರ. ಹಾಗಾಗಿ ನಿಜವಾಗಿಯೂ ಮಂಗಳ ಒಂದು ಪ್ರೀತಿಯ ಸಂಬಂಧವನ್ನು ಎಲ್ಲರೊಂದಿಗೆ ಬೆಳೆಸಿದ್ದಾರೆ. ಮತ್ತು ಮಂಗಳಾಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ.